ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ಸ್ವಲ್ಪ ವೆದರ್ ಚೇಂಜ್ ಆದರೂ ಸಾಕು ಅಥವಾ ನೀರು ಚೇಂಜ್ ಆದರೂ ಸಾಕು, ತಕ್ಷಣ ಸ್ಟಾರ್ಟ್ ಆಗುತ್ತೆ ತುಂಬ ಜನಕ್ಕೆ ಶೀತ ಅಥವಾ ನೆಗಡಿ. ಈ ಥರ ಶೀತ ಅಥವಾ ನೆಗಡಿ ಸ್ಟಾರ್ಟ್ ಆದಾಗ ತುಂಬ ಜನರು ಒಂದು ದೊಡ್ಡ ತಪ್ಪನ್ನು ಮಾಡ್ತಾ ಇರ್ತೀವಿ. ಅದೇನು ಅಂದರೆ, ಬೇಗ ವಾಸಿಯಾಗಲಿ ಅನ್ನೋ ಒಂದು ಆತರದಲ್ಲಿ ನಾವು ಮಾಡೋ ಆ ಒಂದು ತಪ್ಪಿದೆಯಲ್ಲ, ಅದು ನಮ್ಮ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರಬಹುದು. ಅಷ್ಟಕ್ಕೂ ನಾವು ಮಾಡ್ತಾ ಇರೋ ಆ ತಪ್ಪಾದರೂ ಯಾವುದು? ನೆಗಡಿ ಆದಾಗ ಮನೆಯಲ್ಲೇ ಹೇಗೆ ಸುಲಭವಾಗಿ ಅದನ್ನು ಕಡಿಮೆ ಮಾಡ್ಕೊಬೋದು, ಈ ಎಲ್ಲ ವಿಷಯಗಳನ್ನ ಇಂದಿನ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿಯೋಣ. ಮಾಹಿತಿ ತುಂಬಾ ಯೂಸ್ಫುಲ್ ಆಗಿದೆ, ಹಾಗಾಗಿ ನೀವು ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಮೊದಲಿಗೆ ನೀವು ಒಂದು ವಿಷಯನ ನೆನಪಿನಲ್ಲಿ ಇಟ್ಕೊಬೇಕು. ಅದೇನು ಅಂದರೆ, ನಮ್ಮಲ್ಲಿ ತುಂಬ ಜನಕ್ಕೆ ಶೀತ ಅಥವಾ ನೆಗಡಿ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅಂತ ತಪ್ಪು ಕಲ್ಪನೆ ಇದೆ. ಆದರೂ ಇದು ನಿಜ ಅಲ್ಲ. 98% ಶೀತ ಬರೋದು ವೈರಲ್ ಇನ್ಫೆಕ್ಷನ್ನಿಂದ. ಇನ್ನುಳಿದ 2% ಇದೆಯಲ್ಲ, ಇದು ಮಾತ್ರ ಅಲರ್ಜಿಯಿಂದ ಇರಬಹುದು. ನಮಗೆ ಇದು ತಿಳಿದಿರಲೇಬೇಕು. ಯಾಕೆ ಅಂದರೆ, ನಾವು ಮಾಡೋ ಚಿಕಿತ್ಸೆ ಇದೆಯಲ್ಲ, ಅದು ಇದರ ಮೇಲೇ ಅವಲಂಬಿತವಾಗಿರುತ್ತೆ. ಇಲ್ಲೇ ನೋಡಿ, ನಾವೆಲ್ಲರೂ ಹೇಳ್ಬೋದು, ಸ್ವಲ್ಪ ಸೀನು ಮತ್ತು ಮೂಗು ಸೋರಲು ಸ್ಟಾರ್ಟ್ ಆಗ್ತಿದ್ದಂಗೆ ನಾವೇನು ಮಾಡ್ತೀವಿ, ನಾವು ಡಾಕ್ಟ್ರ್ ಸಲಹೆ ಇಲ್ದಂಗೆ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ನಾವು ಆ್ಯಂಟಿಬಯೋಟಿಕ್ ಮಾತ್ರೆಗಳನ್ನ ತಂದು ನುಂಗ್ತಾ ಇರ್ತೀವಿ. ನಾವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಅದೇನು ಅಂದರೆ, ಶೀತ ಬಂದ ಮೊದಲ 5ರಿಂದ 7 ದಿನಗಳವರೆಗೆ ಯಾವುದೇ ಕಾರಣಕ್ಕೂ ನೀವು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟನ್ನು ತಿನ್ನಬಾರ್ದು. ಯಾಕೆ ಅಂದರೆ, ಶೀತ ಬರೋದು ವೈರಸ್ಸಿಂದ. ಆದರೆ ನಾವು ತಿಂತಾ ಇರೋ ಆ್ಯಂಟಿಬಯೋಟಿಕ್ ಮಾತ್ರೆ ಇದೆಯಲ್ಲ, ಅದು ಅದರ ಕೆಲಸ ಏನು ಅಂದರೆ, ಕೇವಲ ಬ್ಯಾಕ್ಟೀರಿಯಾಗಳ ಮೇಲೆ ಮಾತ್ರ ಅದರ ಪ್ರಭಾವ ಬೀರುತ್ತೆ, ವೈರಸ್ಗಳ ಮೇಲೆ ಅಲ್ಲ. ಸಾಮಾನ್ಯವಾಗಿ ಶೀತ 5ರಿಂದ 7 ದಿನಗಳವರೆಗೆ ತಾನಷ್ಟಕ್ಕೆ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರಲಿ. ಹಾಗಾದರೆ ಈ 5 ದಿನಗಳು ನಾವು ಸುಮ್ಮನೆ ಕಷ್ಟಪಡಬೇಕಾ? ನಾವೇನು ಯೂಸ್ ಮಾಡಬಾರ್ದಾ? ಖಂಡಿತ ಹಾಗೆ ಹೇಳ್ತಾ ಇಲ್ಲ. ನಮ್ಮ ಅಡುಗೆ ಮನೆಯಲ್ಲೇ ಅದಕ್ಕೆ ಮದ್ದಿದೆ. ಅದರ ಬಗ್ಗೆ ನಾವು ಈಗ ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ. ಹಬೆ ತೆಗೆದುಕೊಳ್ಳೋದು, ಇದು ತುಂಬಾ ಮುಖ್ಯ. ದಿನಕ್ಕೆ 2 ಬಾರಿ ಆದರೂ ನೀವು ಬಿಸಿನೀರಿನ ಹಬೆಯನ್ನು ತೆಗೆದುಕೊಳ್ಳಿ. ಇದರಿಂದ ಮೂಗಟ್ಟುವಿಕೆ ಕಡಿಮೆ ಆಗುತ್ತೆ, ಉಸಿರಾಟ ಸುಲಭ ಆಗುತ್ತೆ. ಅರಿಶಿಣದ ಹಾಲು ಮತ್ತು ಶುಂಠಿ ಜೇನುತುಪ್ಪ. ನೀವು ಮಲ್ಗೋಕ್ಕೂ ಮುಂಚೆ ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿನ ಹಾಕಿ ಕುಡೀರಿ. ಈ ಥರ ನೀವು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ನೀವು ಹೆಚ್ಚಿಸ್ಕೊಬೋದು. ಒಂದು ವೇಳೆ ಕೆಮ್ಮು ಏನಾದರೂ ಇದ್ದರೆ ನೀವು ಶುಂಠಿ ರಸಕ್ಕೆ 1 ಚಮಚ ಜೇನುತುಪ್ಪವನ್ನು ಬೆರೆಸ್ಬಿಟ್ಟು ನೀವು ಕುಡೀರಿ. ಆವಾಗ ಗಂಟ್ಲಿಗೆ ಆರಾಮ್ ಅನಿಸುತ್ತೆ. ಶೀತ ಜೊತೆ ನಿಮ್ಗೇನಾದರೂ ಗಂಟ್ಲು ನೋವು ಸಹ ಕಾಣಿಸ್ಕೊತಾ ಇದ್ದರೆ ನೀವು ಉಗುರು ಬೆಚ್ಚ ನೀರಿಗೆ ಸ್ವಲ್ಪ ಉಪ್ಪಾಕಿ ದಿನಕ್ಕೆ 2ರಿಂದ 3 ಬಾರಿ ನೀವು ಬಾಯನ್ನು ಮುಕ್ಕಳಿಸಿ. ಇಲ್ಲಿ ನೀವು ಇನ್ನೊಂದು ವಿಷಯನ ಗಮನದಲ್ಲಿಟ್ಕೊಳ್ಳಿ. ಏನು ಅಂದರೆ, 7 ದಿನ ಆದಮೇಲೂ ನಿಮ್ಗೇನಾದರೂ ಶೀತ ಕಡಿಮೆ ಆಗದಿದ್ದರೆ ಅಥವಾ ವಿಪರೀತ ಏನಾದರೂ ಜ್ವರ ಕಾಣಿಸ್ಕೊತಾ ಇದ್ದರೆ, ಗಂಟ್ಲು ನೋವು ಕಾಣಿಸ್ಕೊತಾ ಇದ್ದರೆ, ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು. ಅಂಥ ಟೈಮಲ್ಲಿ ನೀವು ಲೇಟ್ ಮಾಡದೆ ನೀವು ಡಾಕ್ಟರ್ನ ಭೇಟಿ ಮಾಡಿ. ಅವರ ಸಲಹೆಯಂತೆ ನೀವು ಔಷಧಿಯನ್ನು ತೆಗೆದುಕೊಳ್ಳಿ. ಇನ್ನು ಮುಂದೆ ಶೀತ ಆದಾಗ ನೀವು ಗಾಬರಿಯಾಗಿ ಆ್ಯಂಟಿಬಯೋಟಿಕ್ ಮೊರೆ ಹೋಗಬೇಡಿ. ಚೆನ್ನಾಗಿ ವಿಶ್ರಾಂತಿ ಪಡೆಯಿರಿ. ಹಾಗೆಯೇ ಬಿಸಿ ಬಿಸಿ ಪದಾರ್ಥವನ್ನೇ ಸೇವಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಂತಹ ಮತ್ತಷ್ಟು ಯೂಸ್ಫುಲ್ ವೀಡಿಯೋಸ್ಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಆರೋಗ್ಯವಾಗಿರಿ, ಖುಷಿಯಾಗಿರಿ. ಧನ್ಯವಾದಗಳು.